ಹಾಯ್ ಹಲೋ ಎವ್ರಿವನ್. ನನ್ನ ರುಚಿಯಾನ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಶಾಪಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ನಮ್ಮ ಹೆಣ್ಮಕ್ಳಿಗಂತೂ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಅದು ಸಾರಿ ಶಾಪಿಂಗ್ ಆಗಿರ್ಬೋದು, ಜ್ಯುವೆಲರಿ ಶಾಪಿಂಗ್ ಆಗಿರ್ಬೋದು. ಸೊ ಯಾವ ಥರ ಶಾಪಿಂಗ್ ಆದರೂ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಸೊ ಬೆಂಗಳೂರಲ್ಲಿ ಶಾಪಿಂಗ್ ಅಂತ ಫೇಮಸ್ ಇರೋದು ಚಿಕ್ಕಪೇಟೆ. ಸೊ ಇವತ್ತು ನಾವು ಚಿಕ್ಕಪೇಟೆ ಹೋಗಿ ಸಾರಿ ಶಾಪಿಂಗನ್ನು ಮಾಡ್ಕೊಂಬರೋಣಂತೆ ಬನ್ನಿ. ಚಿಕ್ಕಪೇಟೆ ಹೋಗೋದಕ್ಕೆ ಕನ್ವೀನಿಯೆಂಟ್ ಅಂತಂದರೆ ಬೈಕ್ ಆಗಿರ್ಬೋದು, ಆಟೋ ಮತ್ತು ಮೆಟ್ರೋ. ನಾನು ಪ್ರಿಫರ್ ಮಾಡೋದಂದರೆ ಮೆಟ್ರೋ ಹೆಚ್ಚು ಪಕ್ಷ. ಯಾಕಂದರೆ ರೋಡ್‌ಗಳು ತುಂಬ ಚಿಕ್ಕದಾಗಿವೆ. ಸೊ ಮೆಟ್ರೋದಲ್ಲಿ ಹೋಗಿದ್ರೆ ತುಂಬ ಅನುಕೂಲ ಆಗುತ್ತೆ. ಅಲ್ಲದೆ ನಾವು ಕೆ ಆರ್ ಎಮ್ ಮಾರ್ಕೆಟ್ ರೋಡಲ್ಲಿ ಹೋದ್ವಲ್ಲ, ಅಲ್ಲಿ ಬರೀ ಸಾರಿ ಶಾಪಿಂಗ್ ಅಷ್ಟೇ ಅಲ್ಲ, ತರಕಾರಿಗಳು ಕೂಡ ರೀಸನೇಬಲ್ ಪ್ರೈಸಲ್ಲಿದ್ದಾವೆ. ಸೊ ಕ್ಯಾರೆಟ್ ಆಗಲಿ ₹30, ಬೆಂಡೆಕಾಯಿ, ಬೀನ್ಸ್. ಸೊ ಈ ತರಕಾರಿಗಳೆಲ್ಲ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ. ಸ್ಯಾರಿ ಶಾಪಿಂಗ್ ಜೊತೆಗೆ ನಾವು ತರಕಾರಿ ಕೂಡ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಸೊ ಈಗ ನಾನು ತೋರಿಸ್ತಿರೋಂಥ ಪ್ಲೇಸೇ ಬೆಂಗಳೂರಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಚಿಕ್ಕಪೇಟೆ. ಸೊ ಎಲ್ಲರೂ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಅಪ್ಲೋಡ್ ಮಾಡ್ತಾನೇ ಇದ್ದರು. ಸೊ ನನಗೂ ಅನಿಸ್ತಾನೆ ಇತ್ತು, ನಾನು ಸಾರಿ ಶಾಪಿಂಗ್ ಮಾಡಬೇಕು. ಸೊ ಯಾಕೆ ಅಲ್ಲಿ ಇಲ್ಲಿ ಹೋಗಬೇಕು, ಒಂದ್ಸಲ ಚಿಕ್ಕಪೇಟೆಗೆ ಹೋಗಿ ಕೂಡ ನೋಡ್ಕೊಂಬರೋಣ. ಮೋಸ್ಟ್ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಇದು ಸತ್ಯನೋ ಸುಳ್ಳು ಯಾರಿಗೆ ಗೊತ್ತು, ರಿಯಾಲಿಟಿ ಕೂಡ ಚೆಕ್ ಮಾಡ್ಕೊಂಬರೋಣ ಅಂತ ಹೇಳ್ಕೊಂಬಿಟ್ಟೆ ನಾನು ಇಲ್ಲಿ ಹೋದೆ. ಸೊ ಇಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ. ಕಿಡ್ಸ್ ಕ್ಲಾತ್ ಸ್ಟೋರ್ಸ್ ಆಗಿರ್ಬೋದು, ಆಮೇಲೆ ವೆಡ್ಡಿಂಗ್ ಕಾರ್ಡ್ಸ್ ಶಾಪ್ಸ್‌ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಆಮೇಲೆ ಹೇರ್ ಆಕ್ಸೆಸರಿ ಸ್ಟೋರ್ಸ್ ಆಗಿರ್ಬೋದು, ಸಾಕಷ್ಟು ಸ್ಟೋರ್ಸ್‌ಗಳಿದ್ದಾವೆ. ಸೊ ಎಲ್ಲ ಸ್ಟೋರ್ಸ್‌ಗಳಲ್ಲೂ ನಮ್ಮ ಅಂಗಡಿಗೆ ಬರ್ರಿ, ನಮ್ಮ ಅಂಗಡಿಗೆ ಬರ್ರಿ ಅಂಥೇಳಿ ಕರೀತಾನೆ ಇರ್ತವೆ. ಫೈನಲಿ ನಾವು ಹೋಗ್ಬೇಕಾಗಿರೋಂಥ ಡೆಸ್ಟಿನೇಷನ್ ಸ್ಯಾರಿ ಶಾಪ್‌ಗೆ ರೀಚ್ ಆಗಿದ್ದಾಯಿತು. ಇದೇ ನೋಡಿ ವರಾಹಿ ಸಿಲ್ಕ್ಸ್. ಇಲ್ಲಿಂದನೇ ನಾನು ನನ್ನ ಸ್ಯಾರಿ ಶಾಪಿಂಗನ್ನು ಮಾಡಿದ್ದು. ನಾನಂತೂ ಒಂದೇ ಸಾರಿ ತೊಗೊತೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಆಗೋಗಿದ್ದೆ. ಆದರೆ ನಾವು ಹೆಣ್ಮಕ್ಳು ಒಂದೇ ಸಾರಿ ತೊಗೊತೀವಿ ಅಂತ ಹೋಗ್ಬಿಟ್ಟು ವಾಪಸ್ ಬರೋದುಂಟಾ? ಕೈಯಲ್ಲೇ ಒಂದು 3, 4 ಸಾರಿನಾದ್ರು ಹಿಡ್ಕೊಂಡು ಬಂದೇ ಬರ್ತೀವಿ. ಸೊ ಸೇಮ್ ನನಗೂ ಕೂಡ ಒಂದು ಇಲ್ಲಿರೋಂಥ ಕಲೆಕ್ಷನ್ ನೋಡಿಬಿಟ್ಟು ಅಷ್ಟೂ ಸಾರಿನ ತೊಗೊಬೇಕು ಅನಿಸ್ತು. ಆದರೆ ಬಜೆಟ್ ಕೂಡ ಕಡಿಮೆ ಇತ್ತು. ಸೊ ಹೋಗಲಿ ಬಿಡು, ಒಂದು 3 ಸಾರಿನಾದ್ರು ತೊಗೊಳ್ಳೋಣ ಅಂತ ಹೇಳ್ಕೊಂಬಿಟ್ಟು ತೊಗೊಂಡೆ. ಸೊ ಯಾವ ಥರ ಸಾರಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ನಾನು ರಿವೀಲ್ ಮಾಡಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇಲ್ಲಿ ವೆರೈಟೀಸ್ ಆಫ್ ಸಾರಿಗಳೆಲ್ಲ ತೋರಿಸ್ತಾ ಇದ್ರು. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ನೋಡಿರ್ತೀವಲ್ಲ, ಅದೇ ಥರ ಟ್ರೆಂಡಿಂಗ್ ಸ್ಯಾರಿಗಳು ಕೂಡ ಇದ್ವು. ಅಲ್ಲೇ ಹೊಸ ಹೊಸ ಪ್ಯಾಟರ್ನ್ ಸ್ಯಾರಿಗಳು ಎಲ್ಲ ಇದ್ವು. ಸೊ ನಮ್ಮ ಹೆಣ್ಮಕ್ಳಿಗೇನಂದರೆ ಆ ಸ್ಯಾರಿಗಳು ಯಾವ ಕಲರು ಅದೇ ಉಂಟಾ ಅಥವಾ ಹೇಗೆ ಸಾಫ್ಟ್ ಉಂಟಾ ಇಲ್ಲ ಅನ್ನೋದನ್ನು ನೋಡಿಬಿಟ್ಟೆ ನಾವು ತೊಗೊಳೋದು ಜಾಸ್ತಿ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತೊಗೊಳಕ್ಕೆ ಹೋಗಲ್ಲ. ಸೊ ಸ್ಯಾರಿ ಶಾಪ್‌ಗೆ ಹೋಗ್ಬಿಟ್ಟು ಸ್ಯಾರಿ ತೊಗೊಳೋದು ಪ್ರಿಫರ್ ಮಾಡ್ತೀನಿ. ಸೊ ಅವ್ರು ನಾವು ಹೇಳ್ತಿದ್ದಂಗೆ ಎಲ್ಲ ಥರ ವೆರೈಟೀಸ್ ಆಫ್ ಸ್ಯಾರೀಸ್ಗಳನ್ನು ಪಾಪ ತೆಗೆದು ಹಾಕಿದ್ರು. ಮೇಡಮ್ ಇದು ತೊಗೊಳ್ಳಿ, ಈ ಒಂದು ಕಲರ್ ನಿಮ್ಗೆ ಸೂಟ್ ಆಗುತ್ತೆ ಅಂತ ಅವರೇ ಕೂಡ ಸಜೆಸ್ಟ್ ಮಾಡಿದ್ರು. ಸೊ ಇದು ಕಲಂಕಾರಿ ಸ್ಯಾರಿ ಅಂತ. ಈ ಒಂದು ಸ್ಯಾರಿ ಎಲ್ಲಿ ಇವಾಗ ಟ್ರೆಂಡ್ ನಡೀತಾ ಉಂಟು ಮೇಡಮ್. ತುಂಬ ಚೆನ್ನಾಗಿರೋ ಕಲರ್ಗಳೆಲ್ಲ ಬಂದುಂಟು ಅಂತ ಹೇಳ್ತಾ ಇದ್ರು. ವೆಡ್ಡಿಂಗ್ ಸ್ಯಾರೀಸ್ಗಳಾಗಿರ್ಬೋದು, ಪಾರ್ಟಿ ವೇರ್ ಸ್ಯಾರೀಸು, ಆಮೇಲೆ ಮೋಸ್ಟ್ ಆಫ್ ಆಲ್ ಇವಾಗ ಟ್ರೆಂಡಿಂಗಲ್ಲಿರೋದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸು. ಅದು ತುಂಬ ಚೆನ್ನಾಗಿದ್ವು. ಕಲರ್ಸ್ಗಳಾಗಲಿ ಇದಾಗಲಿ ಚೆನ್ನಾಗಿದ್ದು. ನನಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಸ್ಯಾರಿಗಳನ್ನು ನಾನು ತಗೊಂಡೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಕೂಡ ಒನ್ ಆಫ್ ದ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನಲ್ಲೇ ಬರುತ್ತೆ. ಈ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಉಟ್ಕೊಳ್ಳೋಕ್ಕೂ ಕೂಡ ಸ್ಮೂತಾಗಿ ಉಂಟು. ಆಮೇಲೆ ಹಾರ್ಡ್ ಏನಿಲ್ಲ ಈ ಸ್ಯಾರಿ. ಮತ್ತು ಅವ್ರು ತೋರಿಸ್ತಾರೆ ಎಲ್ಲ ಸ್ಯಾರಿಗಳನ್ನು ತೊಗೊಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು, ಎಷ್ಟು ಲಿಮಿಟ್ ಇರುತ್ತೋ ಅಷ್ಟರಲ್ಲೇ ಸ್ಯಾರಿ ತೊಗೊಬೇಕು ನಾವು. ಸೊ ವೆರೈಟೀಸ್ ಆಫ್ ಕಲರ್ ಸ್ಯಾರೀಸ್ಗಳಿದ್ವು. ಆಮೇಲೆ ಹೇಳ್ಬೇಕಂದ್ರೆ ಡೈಲಿ ವೇರಿಂಗ್ ಸ್ಯಾರೀಸ್ಗಳು. ಆಫೀಸಿಗೆ, ಸ್ಕೂಲ್ಸಿಗೆ ಹೋಗೋರಿಗೆಲ್ಲವ ಡೈಲಿ ವೇರಿಂಗ್ ಸ್ಯಾರಿ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ಸ್ಯಾರೀಸ್ಗಳಿಗೆ ಸಿಂಪಲ್ಲಾಗಿ ಬ್ಲೌಸ್ ಹೊಲ್ಸ್ಕೊಂಬಿಟ್ರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ನಾನು ಹೇಳಿದ್ನಲ್ಲ, ರೇಷ್ಮೆ ಸಿಲ್ಕಲ್ಲಿ ಕ್ರೇಪ್ ಸಿಲ್ಕಲ್ಲಿ ಬರುತ್ತಲ್ಲ, ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿಗಳನ್ನು ಕೂಡ ಇವ್ರ ಅಂಗಡಿಯಲ್ಲಿತ್ತು. ನಮ್ಗೆ ಯಾವ ಥರ ಬೇಕೋ ಆ ಥರ ಸ್ಯಾರಿಗಳನ್ನು ನಾನು ತಗೊಂಡೆ. ಇವಾಗ ಗೋಲ್ಡ್ ಕಲರ್ ಪ್ಲೇಟೆಡ್ ಸ್ಯಾರಿಗಳಂತೂ ಇವಾಗಂತೂ ಸಖತ್ ಟ್ರೆಂಡಿಂಗಲ್ಲುಂಟು. ಈ ಥರ ಸ್ಯಾರಿಗಳು ತುಂಬ ಉಟ್ಟಾಗ ತುಂಬ ಎಲಿಗೆಂಟಾಗಿ ಕೂಡ
ಕಾಣಿಸುತ್ತೆ. ರಿಸೆಪ್ಷನಿಗಾಗಲಿ ಅಥವಾ ಯಾವ್ದಾದ್ರು ಒಂದು ಪಾರ್ಟಿ ವೇರ್‌ಗಾಗಲಿ ಊಟ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಯಾರಿಗಳು ಕೂಡ ಕಲೆಕ್ಷನ್ನಲ್ಲಿತ್ತು. ಅದು ಬಿಟ್ಟು ಮತ್ತು ಬೇರೆ ಬೇರೆ ಥರ ಕಲೆಕ್ಷನ್ ಇರೋ ಸ್ಯಾರಿಗಳಾಗಲಿ, ಒಂದು ಕಂಚಿ ಅದರಲ್ಲೂ ಕೂಡ ಸ್ಯಾರಿಗಳನ್ನ ತೋರಿಸಿದ್ರು. ಆಮೇಲೆ ವೆಡ್ಡಿಂಗ್ ಕಲೆಕ್ಷನಲ್ಲಿರುವಂತಹ ಸ್ಯಾರಿಗಳನ್ನು ಕೂಡ ತೋರಿಸಿದ್ರು. ಅದು ಪ್ರೈಸ್ ಕೂಡ ರೀಸನೇಬಲ್ ಇತ್ತು. ಆ ಪ್ರೈಸನ್ನು ರಿವೀಲ್ ಮಾಡೋಂಗಿಲ್ಲ, ಅಲ್ಲೇ ಹೋಗ್ಬಿಟ್ಟು ತೊಗೊಬೇಕು ಕೂಡ ಅಂತ ಹೇಳಿದ್ರು. ಎವ್ರಿ ವೀಕ್ ಈ ಸಾರಿ ಡಿಸೈನು, ಪ್ಯಾಟರ್ನ್ಸು ಚೇಂಜ್ ಆಗ್ತಾನೆ ಇರುತ್ತೆ. ಸೊ, ಈ ವಾರ ಬಂದಿದ್ದ ಸಾರಿ ನೆಕ್ಸ್ಟ್ ವಾರ ಇರೋದಿಲ್ಲ. ನಾನು ಕೇಳ್ತಾನೆ ಇದ್ದೆ, "ಈ ಥರ ಸಾರಿ ಮತ್ತೆ ತರಿಸ್ಕೊಡ್ತೀರಾ?" ಅಂತ. "ಇಲ್ಲ ಮೇಡಮ್, ಪ್ರತಿ ವಾರ ಸಾರಿಗಳು ವೆರೈಟಿ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ, ನೆಕ್ಸ್ಟ್ ವೀಕ್ ಬಂದಾಗ ನೆಕ್ಸ್ಟ್ ಯಾವ ಥರ ಟ್ರೆಂಡ್ ಬರುತ್ತೋ ಆ ಥರ ಟ್ರೆಂಡ್ ಇರೋ ಸಾರಿಗಳು ಸಿಗುತ್ತೆ" ಅಂತ ಹೇಳ್ತಾ ಇದ್ರು ಅವರು. ನೆಕ್ಸ್ಟ್ ನೋಡಿ, ಈ ಥರ ಸಾಫ್ಟ್ ಸಿಲ್ಕ್ ಸಾರಿಗಳು ರೀಸನೇಬಲ್ ರೇಟಲ್ಲಿತ್ತು. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಈ ಪಿಂಕ್ ಕಲರ್ ಮತ್ತು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಸಾರಿ ಅಂತೂ ಸಖತ್ ಟ್ರೆಂಡಿಂಗಲ್ಲುಂಟು. ಈ ತೋರಿಸ್ತಿದ್ದಾರಲ್ಲ ಇದು ಸಾರಿ, ಇದು ಮೈಸೂರು ಸಿಲ್ಕ್ ಇರೋ ಸಾರಿ. ಇದು ಹೊಸ ಥರ ಪ್ಯಾಟರ್ನ್ ಇರೋ ಸಾರಿ ಅಂತೆ. ಮುಟ್ಟಕ್ಕೆ ಮಾತ್ರ ತುಂಬ ಸಾಫ್ಟಾಗಿತ್ತು. ಹಾಗೆ ಉಟ್ಟ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರು ಹೇಳ್ತಾ ಇದ್ರು. ಸೊ, ಲಾಸ್ಟಲ್ಲಿ ನನಗೆ ಪ್ಯೂರ್ ಮೈಸೂರು ಸಿಲ್ಕ್ ಸಾರಿನ ತೋರಿಸಿದ್ರು. ಸೊ, KSIC ತೋರಿಸ್ತಾರಲ್ಲ ಮೈಸೂರು ಸಿಲ್ಕ್ ಸಾರಿ, ಅಂಥ ಸಾರಿ ಕೂಡ ಇವರಲ್ಲಿ ಅವೈಲೇಬಲ್ ಉಂಟು. ಸೊ, ಅಂಗಡಿಗೆ ವಿಸಿಟ್ ಕೊಟ್ಟು ತೊಗೊಬೋದು ಅಂತ ಹೇಳ್ಕೊಂಬಿಟ್ಟು ಹೇಳ್ತಾಯಿದ್ರು. ಇದೆಲ್ಲ ಶಾಪಿಂಗ್ ಮುಗಿಸ್ಕೊಂಬಿಟ್ಟು ನಾವು ನೆಕ್ಸ್ಟು ಮುಂದೆ ಏನೇನು ಸಿಗುತ್ತೆ ಸ್ಟ್ರೀಟಲ್ಲಿ ಅಂತ ನೋಡ್ಕೊತ ಬಂದ್ವಿ. ಸೊ, ಸ್ಟ್ರೀಟ್ ಉದ್ದಕ್ಕೂ ದೊಡ್ಡ ದೊಡ್ಡ ಸಾರಿ ಶಾಪ್‌ಗಳೇ ಇದ್ದಾವೆ ಫುಲ್ಲು. ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಆಗಿರೋದ್ರಿಂದ ರಶ್ ಸ್ವಲ್ಪ ಕಡಿಮೆ ಇತ್ತು. ವೀಕೆಂಡಲ್ಲಾದ್ರಂತೂ ಕಾಲಿಡಕ್ಕೆ ಕೂಡ ಜಾಗ ಇರಲ್ಲ. ಅಷ್ಟು ರಶ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ, ನೋಡಿರಿ ಎಲ್ಲ ಥರ ಸಾರಿ ಶಾಪ್‌ಗಳಿರುತ್ತೆ. ಸೊ, ಎಷ್ಟು ಶಾಪಿಂಗ್ ಮಾಡ್ತಾರೆ ಜನ ಅಂತ ಹೇಳ್ಕೊಂಬಿಟ್ಟು. ಇದು ತೋರಿಸ್ತಿದ್ದೀನಲ್ಲ, ಈ ಥರ ಬ್ಲೌಸ್‌ಗೆ ಪ್ಯಾಟರ್ನ್‌ಗಳು ಇವಾಗ ತುಂಬ ಟ್ರೆಂಡಿಂಗಲ್ಲಿದ್ದಾವೆ. ವೆಡ್ಡಿಂಗ್ ರೀಸನ್‌ಗಂತೂ ಶಾಪಿಂಗ್ ಮಾಡೋಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಈ ಚಿಕ್ಕಪೇಟೆ. ಸಾರಿಗಳಾಗಲಿ, ಆ ಒಂದು ಕುರ್ತೀಸ್‌ಗಳಾಗಲಿ ಎಲ್ಲ ಶಾಪಿಂಗ್ ಮಾಡೋಕ್ಕೆ ತುಂಬ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನಾನು ತೋರಿಸ್ತಿದ್ದೀನಲ್ಲ, ಇದು ಒಂದು ಸಾರಿನ ನಾನು ತೊಗೊಂಡಿದ್ದು ಕಲಂಕಾರಿ ಸ್ಯಾರಿ ಅಂತ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗುಂಟು. ಆಮೇಲೆ ಉಟ್ಕೊಳ್ಳೋಕ್ಕೂ ಕೂಡ ತುಂಬ ಸ್ಮೂತಾಗುಂಟು. ಕಲರು, ಪ್ಯಾಟರ್ನು ಎಲ್ಲ ಚೆನ್ನಾಗುಂಟು. ಸೊ, ಇಲ್ಲಿ ಕೆಲವೊಂದು ಶಾಪ್‌ಗಳು ಹೋಲ್‌ಸೇಲ್ ಶಾಪ್‌ಗಳಾಗಿದೆ. ಫಾರ್ ಎಕ್ಸಾಂಪಲ್ ಬ್ಯಾಂಗಲ್ ಶಾಪ್‌ಗಳಾಗಲಿ, ಹೇರ್ ಆಕ್ಸೆಸರಿ ಶಾಪ್‌ಗಳಾಗಲಿ ಕೇಳಿಬಿಟ್ಟು ನಾವು ಪರ್ಚೇಸ್ ಮಾಡಬೇಕು. ನಾನು ಬ್ಯಾಂಗಲ್ ಶಾಪಲ್ಲಿ ತುಂಬ ಚೆನ್ನಾಗಿತ್ತು ಅಂತ ತೊಗೊಳಕ್ಕೆ ಹೋದೆ. ಆದರೆ ಅದು ಹೋಲ್‌ಸೇಲ್ ಶಾಪ್ ಆಗಿತ್ತು. ಸೊ, ನೆಕ್ಸ್ಟ್ ಸ್ಯಾರಿ ತೊಗೊಂಡಿರೋದು ನಾನು ಇದು ಪರ್ಪಲ್ ಕಲರ್ ಸ್ಯಾರಿ. ಇದು ಪಾರ್ಟಿ ವೇರ್ ಸ್ಯಾರಿ ಅಂತಂದರು. ಇದು ಕಲರ್ ತುಂಬ ಚೆನ್ನಾಗುಂಟು. ಸೊ, ಉಟ್ಟ ಕೂಡ ಎಲಿಗೆಂಟ್ ಆಗಿತ್ತು. ನಂಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ ಅಂದರೆ ಈ ಒಂದು ಗೋಲ್ಡ್ ಕಲರ್ ಸ್ಯಾರಿ. ಇದು ಉಟ್ಟಾಗ ಮಾತ್ರ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಈ ಒಂದು ಸ್ಯಾರಿ ತುಂಬ ಇಷ್ಟ ಆಯಿತು. ಕೆಲವೊಂದು ಸ್ಯಾರೀಸ್‌ಗಳ ರೇಟ್ ಕೂಡ ಮೆನ್ಷನ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ. ವೈಟ್ ಕಲರ್ ಬ್ಲೌಸ್ ಪೀಸ್ ತೋರಿಸಿದ್ನಲ್ಲ, ನಾನು ಎಲ್ಲ ಥರ ಪ್ಲೇನ್ ಸ್ಯಾರಿಗೆ ಮ್ಯಾಚ್ ಆಗೋಂಥ ಬ್ಲೌಸ್ ಪೀಸ್ ತೊಗೊಂಡೆ. ಲಾಸ್ಟಲ್ಲಿ ನಂಗೆ ಡೈಲಿ ವೇರಿಂಗ್ ಕುರ್ತಾ ತೊಗೊಂಡೆ. ಸೊ, ಇಷ್ಟ ಆಗಿತ್ತು ನನ್ನ ಶಾಪಿಂಗ್. ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.